ನೀವು ನೋಡ್ಬೋದು ಇಲ್ಲೆಲ್ಲ ಫಾಗ್ ತರ ಬೀಳ್ತಿದೆಯಲ್ಲ, ಇದು ಆಟೋಮೆಟಿಕ್ ಸ್ಪ್ರಿಂಕ್ಲರ್ ಅಳವಡಿಸಿರುವಂತದ್ದು. ಆಟೋಮೆಟಿಕ್ ಆಗಿರುವಂತಹ ರೈತರಿಗೆ ಉತ್ತಮವಾದಂತಹ ಹೆಲ್ಪ್ ಆಗುವಂತಹ ಸಾಧನ ಅಂತಾನೆ ಹೇಳ್ಬೋದು. ತಾಪಮಾನ ಹೆಚ್ಚಾಗಿರೋದ್ರಿಂದ ನಿಮಗೆ ಈ ಶೆಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಇವಾಗ 37 38 ಅವರು ಟೆಂಪರೇಚರ್ ಇರ್ತಾ ಇದೆ. ಇವಾಗ ಸಿಂಪಲ್ ಅಳವಡಿಕೆ ಮಾಡಿರೋದ್ರಿಂದ ನಿಮಗೆ 25 28 ಆ ತರ ನಿಮ್ಗೆ ಟೆಂಪರೇಚರ್ ನಿಮ್ಗೆ ಕೂಲ್ ಆಗಿರುತ್ತೆ ನೋಡಿ. ಆಟೋಮೆಟಿಕ್ ಸ್ಪ್ರಿಂಕ್ಲರ್ ಕೂಲಿಂಗ್ ಸಿಸ್ಟಮ್ ಅನ್ನೋದು ರೈತರು ಅಳವಡಿಸಬೇಕು. ಆಮೇಲೆ ರೈತರು ಈ ವಿಡಿಯೋನ ಪೂರ್ತಿ ನೋಡ್ಲೇಬೇಕು. ನೋಡಿ, ನಾನು ರೇಷ್ಮೆ ಶೆಡ್ ಅಲ್ಲಿ ಇದ್ದೀನಿ. ರೇಷ್ಮೆ ಬೆಳೆಗಾರರು ಇವತ್ತಿನ ಟೆಂಪರೇಚರ್ 38 to 39 ಆಗ್ತಾ ಇರೋದ್ರಿಂದ ರೇಷ್ಮೆ ಹುಳುಗಳು ಸಾಕಷ್ಟು ಹಾಲು ಹುಳ ಅಂತ ಹೇಳ್ಬಿಟ್ಟು ನೋಡಿ ಹಿಂಗ್ ಬಿದ್ದೋಗ್ತವೆ. ಹಾಲು ಹೊಡಿತದೆ ಅಂತೀವಲ್ಲ, ಆ ತರ ಹಾಲು ಹುಳ ಅಂತ ಅಂದಾಗ ಆ ರೇಷ್ಮೆ ಹುಳ ಗೂಡನ್ನ ಕಟ್ಟೋದಿಲ್ಲ. ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆದ್ರೆ ಹುಳ ಹಾಳಾಗುತ್ತೆ. ಹುಳ ಹಾಳಾದ್ರೆ ರೈತರು ಸಂಕಷ್ಟದಲ್ಲಿ ಸಿಗಾಕೊಂತಾರೆ. ಎಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ರೇಷ್ಮೆ ಬೆಳೆನ ಬೆಳಿತಾರೆ. ಇವ್ರಿಗೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲೆಲ್ಲ ಫಾಗ್ ತರ ಬೀಳ್ತಿದೆಯಲ್ಲ, ಇದು ಆಟೋಮೆಟಿಕ್ ಸ್ಪ್ರಿಂಕ್ಲರ್ ಅಳವಡಿಸಿರುವಂತದ್ದು. ಅಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ರೇಷ್ಮೆ ಈ ಒಂದು ರೇಷ್ಮೆ ಶೆಡ್ ಅನ್ನ ಕೂಲ್ ಆಗಿ ಇರುವಂತಹ ಒಂದು ಆಟೋಮೆಟಿಕ್ ಆಗಿರುವಂತಹ ರೈತರಿಗೆ ಉತ್ತಮವಾದಂತಹ ಹೆಲ್ಪ್ ಆಗುವಂತಹ ಸಾಧನ ಅಂತಾನೆ ಹೇಳ್ಬೋದು. ಸೊ ಇದನ್ನ ಮಾಡಿರುವಂತವ್ರು ಹಿತಶ್ರೀ ಎಂಟರ್ಪ್ರೈಸಸ್ ಅಂತ ಶಿರಾದಲ್ಲಿ ಒಂದು ಅಂಗಡಿ ಇದೆ. ಸೊ ಅವರು CC ಕ್ಯಾಮ್ರಾ ಕೂಡ ಸಿಸ್ಟಮ್ ನ ಸಾಕಷ್ಟು ಹೊಲಗಳಲ್ಲಿ, ಶೆಡ್ಗಳಲ್ಲಿ, ಮನೆಗಳಲ್ಲಿ ಹಾಕಿ ಅವ್ರ ಅಂಗಡಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಪ್ರಯೋಗಕ್ಕೆ ಪ್ರಾರಂಭ ಮಾಡಿರುವಂತದ್ದು. ಸಾಕಷ್ಟು ಜನ ಈಗಾಗಲೇ ಅಳವಡಿಕೆ ಮಾಡಿರುವಂತದ್ದು. ನಾನು ರೈತರಿಗೂ ಕೂಡ ಮಾತಾಡ್ಸಿದ್ದೀನಿ. ಮೊದಲು ರೇಷ್ಮೆ ಸೊಪ್ಪು ನಾವು ಹಾಕ್ಬೇಕು ಅಂತಂದ್ರೆ ನಾವೇ ಬೆವರ್ತಾ ಇದ್ವಿ ಸರ್. ಇವಾಗ ನಾವು ಕೂಡ ಕೂಲ್ ಆಗಿರ್ತೀವಿ. ಹಾಲು ಹುಳ ಅಂತ ಏನ್ ಬೀಳ್ತಾ ಇದ್ವಲ್ಲ, ಅದು ಟೆಂಪರೇಚರ್ ಅದು ಪರ್ಸೆಂಟೇಜ್ ಕೂಡ ಕಡಿಮೆ ಆಗಿದೆ. ನಮ್ಗೆ ಒಳ್ಳೆ ಬೆಳೆ ಬೆಳೆದು ನಾವೆಲ್ಲ ಮಾರ್ಕೆಟ್ಗೆ ಆಗಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾವ್ರೆ. ಸೊ ಅವ್ರನ್ನ ಮಾತಾಡ್ತೀನಿ. ರೈತರಿಗೋಸ್ಕರ ವಿಶೇಷವಾಗಿ ನಾವು ತಂದಿರೋದು ಏನಂದ್ರೆ ಅಂತಂದ್ರೆ, ಇಲ್ಲಿ ನಿಮಗೆ ರೇಷ್ಮೆ ಶೆಡ್ ಆಗಿರ್ಬೋದು, ಮತ್ತೆ ಹೈನುಗಾರಿಕೆಯಲ್ಲಿ ಹಸುಗಳು, ಯಾಕೆಂದ್ರೆ ಟೆಂಪರೇಚರ್ ಇವಾಗ ಬಿಸಿ ತಾಪಮಾನ ಹೆಚ್ಚಾಗಿರೋದ್ರಿಂದ ನಿಮಗೆ ಈ ಶೆಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಇವಾಗ 37 38 ಅವರು ಟೆಂಪರೇಚರ್ ಇರ್ತಾ ಇದೆ. ಇವಾಗ ಸಿಂಪಲ್ ಅಳವಡಿಕೆ ಮಾಡಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 25 28 ಆ ತರ ನಿಮಗೆ ಟೆಂಪರೇಚರ್ ನಿಮಗೆ ಕೂಲ್ ಆಗಿರುತ್ತೆ ನೋಡಿ. ಆ ತರ ಇವಾಗ ಆಲ್ಮೋಸ್ಟ್ ನಿಮಗೆ ಇವಾಗ 20 25 ವರೆಗೂ ನಿಮಗೆ ಕೂಲ್ ಆಗಿದೆ ಟೆಂಪರೇಚರ್. ಇವಾಗ ನಿಮ್ಗೆ ಇಷ್ಟು ಒಂಥರ ಈ ಮಳೆ ಫಾಗ್ ಬಂದಿರೋ ತರ ಬತ್ತನೆ ಇರುತ್ತೆ ನಿಮ್ಗೆ. ಅಲ್ಲಿ ಹಾಲು ಹುಳ ಆಗಿ ನಿಮ್ಗೆ ರೇಷ್ಮೆ ಆಗ್ಲಿ ತುಂಬಾ ನಷ್ಟ ಅನುಭವಿಸ್ತಾ ಇರ್ತಾರೆ ರೈತರು. ಅದಕ್ಕೋಸ್ಕರವಾಗಿ ಇದು ನಮ್ಗೆ ವಿಶೇಷವಾಗಿ ತಂದಿದ್ದೀವಿ ನಾನು ನಿಮಗೆ ರೈತರಿಗೋಸ್ಕರ. ಇದರಲ್ಲಿ ಏನು ನಿಮ್ಗೆ ಮೋಟ್ರಲ್ ನಮ್ದಲ್ಲಿ ಒಂದು ಸಪ್ಲೈ ಬರುತ್ತೆ. ನಿಮಗೆ ಮೋಟ್ರದ ಒಂದು ಸಪ್ಲೈ, ಒಂದು ಟೈಮರ್ ಬರುತ್ತೆ, ಒಂದು ಫಿಲ್ಟರ್ ಕೊಟ್ಟಿರ್ತೀವಿ ನಿಮಗೆ. ಒಂದು ಬಕೆಟ್ ಅಲ್ಲಿ ಈ ತರ ಸಣ್ಣ ಬಕೆಟ್ ಅಲ್ಲಿ ನೀರು ಇಟ್ಕೊಂಡು ಆರಾಮಾಗಿ ನೀವು ರೈತರಿಗೆ ಯೂಸ್ ಮಾಡ್ಬೋದು. ತೋಟ, ನಿಮಗೆ ರೆಸ್ಟೋರೆಂಟ್ಗಳಲ್ಲಿ, ಇಲ್ಲ ಅಂದ್ರೆ ಹೈನುಗಾರಿಕೆ ಮಾಡೋ ಸಂದರ್ಭದಲ್ಲಿ ಸಮೇತ ನಿಮ್ಗೆ ಯೂಸ್ ಆಗುತ್ತೆ. ನಿಮ್ಗೆ ಇದು ಟೆಂಪರೇಚರ್ ನೋಡಿ, ನಿಮಗೆ ಇಲ್ಲ ಟೆಂಪರೇಚರ್ ತೋರಿಸ್ತಾ ಇರ್ಬೋದು ಇಲ್ಲ ನಿಮಗೆ. ಬೆಳಿಗ್ಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ 30 32 ವರೆಗೂ ಹೋಗ್ಬಿಡುತ್ತೆ. ಬೆಳಗ್ಗೆ ನೀವು 10 ಗಂಟೆ ಅಷ್ಟೊತ್ತಿಗೆ ನೋಡಿ. ಸಿಂಪಲ್ ಅಳವಡಿಕೆ ಮಾಡೋದ್ರಿಂದ ಇವಾಗ 28 ಟೆಂಪರೇಚರ್ ನಿಮಗೆ ತೋರಿಸ್ತಾ ಇದೆ ನಿಮಗೆ. ಇನ್ನೊಂದು ಇವಾಗ ನಾವು ಜಸ್ಟ್ ಇವಾಗ ಆನ್ ಮಾಡಿನೇ ಒಂದು 5 ನಿಮಿಷ ಆಗಿದೆ. ಇದು ಮ್ಯಾಕ್ಸಿಮಮ್ 10 ನಿಮಿಷ 20 ನಿಮಿಷ ಆಗೋಷ್ಟು ನಿಮಗೆ 25 ಬಂದ್ಬಿಡುತ್ತೆ ನಿಮಗೆ. ಇದು ನೀವು ನಾರ್ಮಲ್ ಕಂಡೀಷನ್ ಅಲ್ಲಿ ಮಧ್ಯಾಹ್ನ 3 ಗಂಟೆ 4 ಗಂಟೆ ಟೈಮಲ್ಲಿ ಹೋದ ಸಮೇತ ನಿಮಗೆ 25 ಟೆಂಪರೇಚರ್ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ 25 ಟೆಂಪರೇಚರ್ ನಿಮಗೆ ಮೇಂಟೈನ್ ಆಗುತ್ತೆ. ನಿಮಗೆ ರೇಷ್ಮೆ ಬೆಳೆ ನಿಮಗೆ ತುಂಬಾ ಅನುಕೂಲವಾಗಿ ಬರುತ್ತೆ ನಿಮಗೆ. ಈ ಸರ್ವಿಸ್ ನಿಮಗೆ ಬೇಕು ಅಂತ ಅಂದ್ರೆ ನಿಮಗೆ ಈ ಮೊಬೈಲ್ ಅಲ್ಲಿ ಮೇಲೆ ಬರೋ ಡಿಸ್ಪ್ಲೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು. ಹಿತಶ್ರೀ ಎಂಟರ್ಪ್ರೈಸಸ್ ನಿಮಗೆ TKP ಲಾಡ್ಜ್ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಗುರು ಎಂಟರ್ಪ್ರೈಸಸ್, ಮಹಾಲಕ್ಷ್ಮಿ ಪೇಂಟ್ ಆಪೋಸಿಟ್ ಶಿರಾ ಮೇನ್ ರೋಡ್ ಅಲ್ಲಿ ಇದೆ ನಿಮಗೆ. ರೈತರ ಶೆಡ್ ಅಲ್ಲಿ ನಾನು ಇವಾಗ ಫಸ್ಟ್ ಟೈಮ್ ಅಳವಡಿಕೆ ಮಾಡಿದ್ದೀನಿ. ನಾನು ಇವಾಗ ನಿಮಗೆ ರೈತರನ್ನ ನಿಮಗೆ ಮಾತಾಡಿಸ್ತೀನಿ, ಯಾವ ತರ ಅವ್ರಿಗೆ ನಿಮಗೆ ಫೀಡ್ಬ್ಯಾಕ್ ಹೇಳ್ತಾರೆ ಅಂತ ನೀವು ಒಂದ್ಸತಿ ಕೇಳಿ. ನೀವು ಟೆಂಪರೇಚರ್ ಮುಂಚೆ ಬೆಳಗ್ಗೆ 10 ಗಂಟೆ ನಿಮ್ಗೆ ಎಷ್ಟು ಬರುತ್ತೆ ಟೆಂಪರೇಚರ್? ನಿಮಗೆ 7 ಗಂಟೆಗೆಲ್ಲ 30 32 ಡಿಗ್ರಿ ಅದು. ಇವಾಗ 28 ಇದೆ. 28.8 ಇದೆ. ನಿಮಗೆ ಒಂದು ಹಾಫ್ ಅವರ್ ಆಗಿದ ತಕ್ಷಣ ನಿಮಗೆ 25 ಟೆಂಪರೇಚರ್ ಬಂದ್ಬಿಡುತ್ತೆ. ಪರವಾಗಿಲ್ಲ. ಈಗ ನಮ್ದು ಏರ್ ಸ್ಟೆಪ್ ಇದೆ. ನಾವು ಈ ಸೊಪ್ಪು ಹಾಕಿದ್ರೆ ನೆಂದು ಹೋಗ್ಬಿಡ್ತೀವಿ ನಾವೆಲ್ಲ. ಸೆಕೆ ಆಗೋದು. ಇದು ಹಾಕಿದ್ ಪರವಾಗಿಲ್ಲ. ಇವಾಗ ಕೂಲ್ ಆಗಿದೆ. ಹಾಲುಳ ಬಿಡವು ಟೆಂಪರೇಚರ್ ಯಾವ ಜಾಸ್ತಿ ಆಗುತ್ತಾ ಹಾಲುಳ ಬಿಡವು. ಈಗ ಹಾಲಲ್ಲಿ ಬೀಳ್ತಲ್ಲ ಸರ್, ಟೆಂಪ ಕಮ್ಮಿ ಆಗಿದೆ. ಶೆಡ್ ಇವಾಗ ಮಾಮೂಲಿ AC ತರ ಕೂಲ್ ಆಗಿದೆ. ಪರವಾಗಿಲ್ಲ. ಗೋಶಾಲೆ ಇಟ್ಕೊಂಡಿರೋರು, ಹಸುಗಳನ್ನ ಸಾಕೋರು, ಅದ್ರಲ್ಲಿ ಹಾಲು ಉತ್ಪಾದನೆ ಮಾಡಿ ಮಾರ್ಕೆಟ್ಗೆ ಹಾಕುವಂತವ್ರು ಈ ವಿಡಿಯೋ ನೋಡ್ಲೇಬೇಕು. ಯಾಕಪ್ಪ ಅಂತಂದ್ರೆ ನೋಡಿ, ಮಾತನಾಡದ ಹಸುಗಳು, ಮಾತಾಡಕ್ಕೆ ಬರಲ್ಲ ಹಸುಗಳಿಗೆ. ಉಷ್ಣಾಂಶ 38 39 ಅಂತ ಆದಾಗ ಈ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಈ ಹಸುಗಳ ಆಹಾರ ಸೇವನೆ ಕಡಿಮೆ ಆಗುತ್ತೆ. ಯಾವಾಗ ಆಹಾರ ಸೇವನೆ ಕಡಿಮೆ ಆಗುತ್ತೋ ಅವಾಗ ಹಾಲು ಕೊಡೋದನ್ನ ಕಡಿಮೆ ಮಾಡ್ತವೆ. ಸೊ ಈ ಒಂದು ಆಟೋಮೆಟಿಕ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನೋ ಇಲ್ಲಿ ಅಳವಡಿಸಿದ್ದಾರೆ, ಇದರಿಂದ ರೈತರಿಗೆ ಏನ್ ಲಾಭ ಆಯ್ತು ಅನ್ನೋದು ನಾನು ಕೇಳ್ತೀನಿ.
ಬೇಸಿಗೆ ಟೈಮಲ್ಲಿ ಬಿಸಿಲು ತಾನೆ, ಮತ್ತೆ ಇದು ಹಸುಗಳಿಗೆ ತಾಪಮಾನ ಹೆಚ್ಚಿರೋದ್ರಿಂದ ಹಾಲು ಕಡಿಮೆ ಕೊಡ್ತವೆ. ಸ್ಪ್ರಿಂಕರ್ ಹಾಕಿರೋದ್ರಿಂದ ಇದು ಹಾಲು ಹೆಚ್ಚಾಗಿ ಕೊಡುತ್ತೆ, ಮತ್ತೆ ಹಸ ಮೇವು ಹೆಚ್ಚಾಗಿ ಕೊಡುತ್ತೆ. ಜಾಸ್ತಿ ಮೇವು ತಿಂದವೆ. ಮತ್ತೆ 4 ಲೀಟರ್ ಕರೀತಿತ್ತು ಮುಂಚೆಗೆ, ಇದು ಸ್ಪ್ರಿಂಕರ್ ಆಡ ಮುಂಚೆಲಿ. ಈಗ 9 ಲೀಟರ್ ಕರೀತಾ ಇದಾವೆ ಒಂದೊಂದು ಹಸು. ಮುಂಚೆ ನಿಮಗೆ ಅಲ್ಲಿ ತೋರಿಸೋದು ಅದೇ ತೋರಿಸೋದು ಸೇಮ್ ಸಿಸ್ಟಮ್ ಹಾಕಿರೋದು ನೀವು ಇಲ್ಲಿ. ಸೇಮ್ ಮೋಟ್ರು, ಟೈಮರು ವಿತ್ ಫಿಲ್ಟರ್ ಹಾಕಿದೀವಿ. ಅದೇ ರೀತಿ ಅಲ್ಲಿ ರೇಷ್ಮೆ ಶೆಡ್ಗೆ ಹಾಕಿದೀವಿ. ಇಲ್ಲಿ ನಿಮ್ಗೆ ಹಸುಗಳು ಶೆಡ್ಗಳು ಹಾಕಿದೀವಿ. ಹಸು ಶೆಡ್ಡಲ್ಲಿ ಇದೆ ಸಿಂಪರ್ ನಿಮ್ಗೆ ವರ್ಕ್ ಮಾಡ್ತಾ ಇರುತ್ತೆ. ನಿಮಗೆ ವರ್ಕ್ ಮಾಡಿ ನಿಮಗೆ ಈ ತರ ಕೂಲಾಗಿ ಆಗ್ತಾ ಇರುತ್ತೆ. ರೈತರು ಹೇಳಿದ್ರೆ ಮುಂಚೆ 4 ಲೀಟರ್ ಹಸು ಹಾಲು ಕರಿತಾ ಇತ್ತು ಅಂತ, ಇವಾಗ 9 ಲೀಟರ್ ಹಸು ಕರಿತಾ ಇದೆ ಹಾಲು ಇವಾಗ. ಇದು ರೈತರು ಒಪಿನಿಯನ್ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ನಮ್ಗೆ ಹಾಕಿದ ಮೇಲೆ ತುಂಬಾ ಅನುಕೂಲವಾಗಿದೆ. ಇವಾಗ ಇದು ಹಾಕಿದ ಮೇಲೆ ತಾಪಮಾನ 36-37 ಡಿಗ್ರಿ ಇರೋದ್ರಿಂದ ಇದು ಹಾಕಿದ ಮೇಲೆ 25-22 ಡಿಗ್ರಿ ಇವಾಗ ನಿಮಗೆ ಡಿಗ್ರೀಸ್ ಆಗಿದೆ. ನಿಮ್ಗೆ ಇಷ್ಟೆಲ್ಲ ಅನುಕೂಲ ನೀವು ಪಡ್ಕೋಬೇಕಂಬಂಗಿದೆ ರೈತರು. ಹಿತಶ್ರೀ ಎಂಟರ್ಪ್ರೈಸಸ್ಗೆ ಭೇಟಿ ನೀಡಿ ಡಿಸ್ಪ್ಲೇ ಕಾಣೋ ನಂಬರ್ಗೆ ಫೋನ್ ಮಾಡಿ. ಸೋಲಾರ್ CC ಕ್ಯಾಮ್ರಾ ನಿಮ್ಗಿದು. ಸೋಲಾರ್ CC ಕ್ಯಾಮ್ರಲ್ಲಿ ನಿಮಗೆ ಪವರ್ ಕನೆಕ್ಷನ್ ಅವಶ್ಯಕತೆ ಇರಲ್ಲ. ನಿಮಗೆ ಸೋಲಾರ್ ಅಲ್ಲಿ ಕನೆಕ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ. ನಿಮಗೆ 12 ಅವರ್ಸ್ ಬ್ಯಾಕಪ್ ಇರುತ್ತೆ. ರಾತ್ರಿ ಹೊತ್ತು 6ರಿಂದ ಬೆಳಗ್ಗೆ 6ವರೆಗೂ ಬ್ಯಾಕಪ್ ಇರುತ್ತೆ. ನಿಮಗೆ ಕಂಟಿನ್ಯೂಸ್ ನಿಮಗೆ ನೋಡ್ಕೊಬೋದು. ನೀವು ಹೊಲದಲ್ಲಿ ಬೇರೆ ಎಲ್ಲೇ ಹೋಗಿದ್ರು ಹೊರಗಡೆ ಬಂದ್ರು ನೋಡ್ಕೋಬಹುದು. ನೀವು ನೋಡಿ ಸರ್, ನೀವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಿಮ್ಗೆ ತೋಟದಲ್ಲಾಗಲಿ, ನಿಮಗೆ ಹಸುಗಳು ಹೈನುಗಾರಿಕೆ ಮಾಡಿರ್ತೀರಾ, ತೋಟದಲ್ಲಿ ಶೆಡ್ ಕಟ್ಟಿರ್ತೀರಾ, ಅಡಕೆ ತೋಟ ಇರುತ್ತೆ, ತೆಂಗಿನ ತೋಟ ಇರುತ್ತೆ. ನಿಮಗೆ ತೋಟದಲ್ಲಿ ನಿಮ್ಗೆ ಈ ತರ ಒಂದು ಸೋಲಾರ್ CC ಕ್ಯಾಮ್ರಾ ಅಳವಡಿಕೆ ಮಾಡ್ಕೊಂಡ್ರೆ ನಿಮಗೆ ಅನುಕೂಲವಾಗಿರುತ್ತೆ. ನಿಮಗೆ ಎಲ್ಲಿ ಕುತ್ಕೊಂಡು ನೀವು ಬೆಂಗಳೂರಲ್ಲಿ, ತುಮಕೂರಾಗ್ಲಿ, ಎಲ್ಲೇ ಹೋಗ್ಕೊಂಡು ನೋಡೋ ಸಮೇತ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಮೊಬೈಲ್ ಆಪ್ ತೆಗೆದು ತಕ್ಷಣ ನೋಡ್ತಾರೆ ಯಾರು ಬಂದ್ರು ಹೋದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಅಲಾರ್ಮ್ ಸಿಸ್ಟಮ್ ಇರುತ್ತೆ. ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಈ ಒಂದು CC ಕ್ಯಾಮ್ರಾ ಅಳವಡಿಕೆ ಮಾಡಿದ್ರೆ ನಿಮಗೆ 4ರಿಂದ 10 ಜನ ಮಾಡೋಂಥ ಕೆಲಸ ಒಂದು CC ಕ್ಯಾಮ್ರಾ ಮಾಡುತ್ತೆ. ನಿಮ್ಗೆ ಇದು ತೋಟದಲ್ಲಿ ನೋಡಿ ಹಾಕ್ಸಿದ್ದಾರೆ ಇವರು. ತೋಟದಲ್ಲಿ ನಿಮಗೆ ಇದು 1.5 ಲಕ್ಷ ರೂಪಾಯಿ 2 ಹಸು ಇದೆ. ನಿಮಗೆ ಹಸುವಲ್ಲಿ ಬಿಟ್ಬಿಟ್ಟು ಇವರು ತುಮಕೂರು ಹೋಗ್ತಾ ಇರ್ತಾರೆ, ಬೆಂಗಳೂರು ಹೋಗ್ತಾ ಇರ್ತಾರೆ ಇವರು ಒಂದು ದಿನದಲ್ಲಿ. ನಿಮಗೆ ಅವ್ರು ಇವತ್ತು ಅಳವಡಿಕೆ ಮಾಡೋದನ್ನ ತೋಟದಲ್ಲಿ ಇವತ್ತು CC ಕ್ಯಾಮ್ರಾ ಹಾಕಿರೋದ್ರಿಂದ ಮನುಷ್ಯರು ಯಾರೇ ಹೊಸಬ್ರು ಬಂದ ತಕ್ಷಣ ಅಲಾರಾಮ್ ಬರುತ್ತೆ. ನಿಮಗೆ ಅಲಾರಾಮ್ ಬಂದ ತಕ್ಷಣ ನಿಮಗೆ ರೊಟೇಷನ್ ಆಗುತ್ತೆ. ನಿಮಗೆ ರೊಟೇಷನ್ ಆಗಿ ನಿಮಗೆ ತಿರುಗಿಸಿ ತೋರಿಸ್ತಾ ಇರುತ್ತೆ. ನಿಮಗೆ ಇದು ನೋಡಿ, ನಿಮಗೆ ಹೊಸಬ್ರು ಬಂದ ತಕ್ಷಣ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ಅದು ಅಲಾರಾಮ್ ಫೈರ್ ಆಗ್ತಾನೆ ಇರುತ್ತೆ. ನಿಮ್ಗೆ ಅದು ಅಲಾರಾಮ್ ನಮ್ಮ ಮನುಷ್ಯ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ನಿಮಗೆ ಕಂಟ್ರೋಲ್ ಆಗಿ ನಿಮ್ಗೆ ಅದು ತಿರುಗ್ತಾ ಇರುತ್ತೆ. ನಿಮ್ಗೆ ನೋಡಿ ತಿರುಗ್ತಾ ಇರುತ್ತೆ. ನಿಮಗೆ ತಿರುಗಿ ಮನುಷ್ಯ ಆ ಕಡೆ ಹೋದ ಬಂದ ಅಂತ ಹೇಳ್ಬಿಟ್ಟು ನಿಮಗೆ ರೊಟೇಷನ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತಾ ಇರುತ್ತೆ. ನಿಮಗೆ ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ರೈತರಿಗೆ ಅನುಕೂಲ ಆಗುವಂತಹ ವಿಡಿಯೋ ನಿಮ್ಮ ಮುಂದೆ ತರುವಂತ ಪ್ರಯತ್ನ ನಾನು ಮಾಡಿದ್ದೀನಿ. ಯಾಕಂದ್ರೆ ಹಸುಗಳನ್ನ ತಂಪಾಗಿರಿಸೋಕೆ ಸ್ಪ್ರಿಂಕ್ಲರ್ ವಾಟರ್ ಸಿಸ್ಟಮ್ ನ ಅಳವಡಿಕೆ ಮಾಡ್ತು ಅಂತಂದ್ರೆ ಹಸು ನಿಮ್ಗೆ ಯಾವ ರೀತಿ ಕೃತಜ್ಞತೆ ಕೊಡುತ್ತೆ ಅಂತಂದ್ರೆ ಅತಿ ಹೆಚ್ಚು ಹಾಲು ಕೊಡೋ ರೀತಿಯಲ್ಲಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತದೆ. ಅದೇ ರೀತಿ CC ಕ್ಯಾಮ್ರಾ ಅಡಕೆ ತೋಟ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ಬೆಳೆ ಬೆಳಿತಾ ಇದ್ದೀರಾ, ಒಂದ್ ಶೆಡ್ ಹಾಕಿದೀರಾ, ಅಥವಾ ಯಾವ್ದಾದ್ರು ಕಾಡಲ್ಲಿ ಮನೆ ಮಾಡ್ಕೊಂಡಿದ್ದೀರಾ ಅಂತಂದ್ರೆ 4ರಿಂದ 5 ಜನ ಸೆಕ್ಯೂರಿಟಿ ಇರುವಂತ ಅವಶ್ಯಕತೆ ಇಲ್ಲ. ಆ ಒಂದು ಕೆಲಸ ಈ ಒಂದು CC ಕ್ಯಾಮ್ರಾ ಮಾಡುತ್ತೆ. CC ಕ್ಯಾಮ್ರಾ ಮತ್ತು ಸ್ಪ್ರಿಂಕ್ಲರ್ ವಾಟರ್ ಸಿಸ್ಟಮ್ ಅನ್ನ ಅವೈಲಬಲ್ ಮಾಡ್ತಿರುವಂತದ್ದು ನಮ್ಮ ಹಿತಶ್ರೀ ಎಂಟರ್ಪ್ರೈಸಸ್ ನವರು. ಸೊ ಇದೆಲ್ಲ ನಿಮ್ಗೂ ಕೂಡ ಸರ್ವಿಸ್ ಅವೈಲಬಲ್ ಆಗ್ಬೇಕು ಅಂತಂದ್ರೆ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಸಿಸ್ಟಮ್ ಅನ್ನ ನೀವು ಕೂಡ ಅಳವಡಿಸ್ಕೊಳ್ಳಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ.